ಸಿನಿಮಾದ ಜೊತೆಗೆ ಕ್ರಿಕೆಟ್ ಅಂದ್ರೆ ಸದಾ ಮುಂದಿರುವಂತಹ ನಟ ನವೀನ್ ರಘು ಅವರು ನಮ್ಮ ಜೊತೆಗಿದ್ದಾರೆ. KCC ಸೀಸನ್ 4 ಆಡಕ್ಕೆ ಎಲ್ಲಾ ತಯಾರಿ ನಡೆಸಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನವೀನ್ ರಘು ಅವರೇ, ನಿಮ್ಮ ತಂಡ ಯಾವುದು? ತಂಡದ ಹೆಸರೇನು? ನೀವು ಯಾವ ಥರ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ? ನಮಸ್ತೆ ಎಲ್ಲರಿಗೂ. ನಾವೀಗ ಸುದೀಪ್ ಸರ್ ನಾಯಕತ್ವದ ಹೊಯ್ಸಳ ಈಗಲ್ಸ್ ಟೀಮಲ್ಲಿ ಒನ್ ಆಫ್ ದ ಟೀಮ್ ಮೆಂಬರ್ ಆಗಿ ಆಡ್ತಾ ಇದ್ದೀನಿ. ಪ್ರಿಪ್ರೇಷನ್ಸ್ ಅಂತೂ ಅದ್ಭುತವಾಗಿ ನಡೀತಾ ಇದೆ. ನಮ್ಮ ಸುದೀಪ್ ಸರ್ ಅವ್ರ ಕ್ರಿಕೆಟ್ಗಿರೋ ಪ್ಯಾಷನ್ನು ಮತ್ತು ಅವ್ರಿಗಿರೋ ಇಂಟ್ರೆಸ್ಟು ಮತ್ತು ಸೀರಿಯಸ್ನೆಸ್ ಇದೆ ಅಂದರೆ ನಾವು ಒಂದು ಸ್ವಲ್ಪ ಡಬಲ್ ಪ್ರಿಪ್ರೇಷನ್ ನಡೆಸಬೇಕಾಗತ್ತೆ. ಆಮೇಲೆ ಡಬಲ್ ಫಿಟ್ ಆಗಿರಬೇಕಾಗತ್ತೆ ಅವ್ರ ಜೊತೆ ಆಡಬೇಕಂದ್ರೆ. ಸೊ ನಮ್ಗೆ ಅದೊಂಥರ ತುಂಬ ಖುಷಿ. ಇದು ನನ್ನ 4th ಸೀಸನ್ನು. ಫಸ್ಟ್ ಸೀಸನ್ನಿಂದ ಆಡ್ತಾಯಿದ್ದೀನಿ KCCಲಿ. ಸೊ ಫಸ್ಟ್ ಟೈಮ್ ನನಗೆ ಸುದೀಪ್ ಸರ್ ಅಂಡರ್ ಆಡೋಕ್ಕೆ ಚಾನ್ಸ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ನಮಗೆ ಅದ್ಭುತವಾದ ಟೀಮ್ ಕೂಡ ಸಿಕ್ಕಿದೆ. ಸೊ ಯಾಕಂದರೆ ನಿಮ್ಗೆ ಈಗ ಗೊತ್ತಿರೋ ಥರ ಸೆಲೆಕ್ಷನ್ಸಲ್ಲಿ ಯಾವುದೇ ಥರ ಏನು ಮುಚ್ಚುಮರೆ ಇರಲ್ಲ. ಎಲ್ಲ ಓಪನ್ ಟ್ರಾನ್ಸ್ಪರೆಂಟಾಗಿ ಸೆಲೆಕ್ಷನ್ಸ್ ನಡೆಯುತ್ತೆ. ಸೊ ಅದ್ಭುತವಾದ ಟೀಮ್ ಫಾರ್ಮ್ ಆಗಿದೆ ನಮ್ಮದು. ಇನ್ನೊಂದು ವಿಚಾರ ಕೇಳಬೇಕು. ನೀವು ಯಾವುದ್ರಲ್ಲಿ ಎಕ್ಸ್ಪರ್ಟ್? ಬೌಲಿಂಗ್ ಅಲ್ಲ, ಫೀಲ್ಡಿಂಗ್ ಅಲ್ಲ, ಬ್ಯಾಟಿಂಗ್ ಅಲ್ಲ? ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಕ್ಸ್ಪರ್ಟ್ ಅಂತ ಇಲ್ಲ. ಅಂದರೆ ಸಿಚುವೇಶನ್ ಡಿಪೆಂಡಿಂಗ್ ಆ ಥರ ನಮ್ಮ ಕ್ಯಾಪ್ಟನ್ ನನ್ನ ಮೇಲೆ ಏನು ಭರವಸೆ ಇಟ್ಕೊಂಡು ನನಗೆ ಆಡೋಕ್ಕೆ ಹೇಳ್ತಾರೋ, ಇವಾಗ ಬ್ಯಾಟಿಂಗ್ ಬಂದಾಗ ಬ್ಯಾಟಿಂಗ್ ಹೋಗು ಅಂದರೆ ಡೆಫಿನೆಟಾಗಿ ಹೋಗ್ತೀನಿ. ನನ್ನ ಕೈಲಾಗಿದ್ದು ನಾನು ಏನು ನನ್ನ ಟೀಮಿಗೆ ಬೇಕಾಗಿರೋ ಕೊಡುಗೆ ಕೊಡ್ತೀನಿ. ಬೌಲಿಂಗಲ್ಲೂ ಅಷ್ಟೇ. ಸೊ ಐ ಆಮ್ ಆಲ್ರೌಂಡರ್ ಆ್ಯಂಡ್ ಎ ಗುಡ್ ಫೀಲ್ಡರ್. ಸೊ ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀರಾ? ನಾಡ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಿದ್ದೀರಾ. ಸ್ಟ್ರಾಟಜಿ ಯೂಸ್ ಮಾಡಬೇಕಾಗತ್ತೆ, ಎಂಟರ್ಟೈನ್ಮೆಂಟ್ ಕೊಡಬೇಕಾಗತ್ತೆ. ಯಾವ ಥರ ಮಾಡ್ತೀರಾ ಅಂತ? ಸ್ಟ್ರಾಟಜಿ ಅಂತ ಬರಲ್ಲ. ಈಗ ನಾವೆಲ್ಲರೂ ಇವಾಗ ಇಂಡಸ್ಟ್ರಿಯಾಗಿ ಒಟ್ಟಾಗಿ ಆಡ್ತಿರೋದು 4 ಸೀಸನ್ನಿಂದ ಆಡ್ತಾಯಿದ್ದೀವಿ. ಎಲ್ಲರೂ ಹೆಂಗೆ ಆಡ್ತಾರೆ ಅಂತ ಗೊತ್ತು. ಸೊ ಸ್ಟ್ರಾಟಜಿ ಅಂತ ಮಾಡೋಕ್ಕೆ ಬರಲ್ಲ. ಸೊ ಆ ಸಿಚುವೇಷನಲ್ಲಿ ಹೆಂಗೆ ಬರುತ್ತೆ ಅಂತ ಆಗಬೇಕು. ಯಾಕಂದರೆ ಎಲ್ಲರೂ ಹೆಂಗೆ ಆಡ್ತೀವಿ ಅಂತ ಗೊತ್ತು. ನಾನು ಹೆಂಗೆ ಆಡ್ತೀನಿ ಅಂತ ನಮ್ಮ ಅಪೋನೆಂಟ್ಸ್ಗೆ ಗೊತ್ತು. ಅವ್ರು ಹೆಂಗೆ ಆಡ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಸ್ಟ್ರಾಟಜಿ ಮಾಡೋಕ್ಕೆ ಬರಲ್ಲ. ಸೊ ಅದು ಆವತ್ತಿನ ದಿನ ಯಾರು ಚೆನ್ನಾಗಿರುತ್ತೋ ಅವ್ರದ್ದು ಚೆನ್ನಾಗಿ ಆಡ್ತಾರೆ, ಅವರೇ ಗೆಲ್ತಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಸಾಕಷ್ಟು ದಿವಸಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈ ಟೀಮ್ ತುಂಬ ಸ್ಟ್ರಾಂಗ್ ಇದೆ, ಈ ಒಂದು ಟೀಮಲ್ಲಿ ಇರುವಂಥ ಪ್ಲೇಯರ್ಸ್ ಈಗ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂದರೆ ಯಾವ ಟೀಮ್? ನಾನು ಅದನ್ನೇ ಹೇಳಿದ್ನಲ್ಲ, ಈ KCC ಸೆಲೆಕ್ಷನ್ಸೇ ಒಂಥರ ತುಂಬ ಯೂನಿಕ್ ಸೆಲೆಕ್ಷನ್ಸು. ಒಂದು ಟೀಮಲ್ಲಿ ವೀಕು, ಇನ್ನೊಂದು ಟೀಮಲ್ಲಿ ಸ್ಟ್ರಾಂಗ್ ಆ ಥರ ಬರಲ್ಲ. ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಆಫ್ ಆಲ್ ಟೀಮ್ಸ್, ಆಲ್ 6 ಟೀಮ್ಸ್. ಇಲ್ಲ, ಎಲ್ಲ ಟೀಮು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದ್ರೆ ಅಂದರೆ ನಮ್ಮ ಟೀಮು ಮತ್ತು ಗಣೇಶ್ ಸರ್ ಟೀಮ್ ಆಡಿದ್ದು ಒಂಥರ ಜಿದ್ದಿ ಮ್ಯಾಚ್ ಇತ್ತು. ಲಾಸ್ಟ್ ಬಾಲ್ವರೆಗೂ ಹೋಯ್ತು. ಸೊ ಒಂದು ಸಿಲ್ಲಿ ಮಿಸ್ಟೇಕಿಂದ ನಾವು ಒಂಥರ ಸೋತಿದ್ವಿ ಪ್ರಾಕ್ಟೀಸ್ ಮ್ಯಾಚಲ್ಲಿ. ಸೊ ಆ ಥರ ಹಿಂಗೆ ನೋಡಿದ್ರೆ ಎಲ್ಲ ಟೀಮು ತುಂಬ ಚೆನ್ನಾಗಿದೆ. ಎಲ್ಲ ಟೀಮಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದುಬಿಟ್ರು ಅಂದರೆ ಎಲ್ಲ ಟೀಮಂತೂ ಸಕ್ಕತ್ತಾಗಿ ಫಾರ್ಮ್ ಆಗುತ್ತೆ. ಒಳ್ಳೆ ಫೈಟ್ ಇರುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದು ನಟ ನವೀನ್ ರಘು ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗಿ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.